ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ಇಂದು ಬಾಗಲಕೋಟೆ ಜಿಲ್ಲೆಗೆ ಆಗಮಿಸಿದ ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳೆಯರ ಸಾಲು ಸಾಲು ಸಮಸ್ಯೆಗಳನ್ನು ಅಲ್ಲಿಯೇ ಬಗೆಹರಿಸಿದರು. ಬಾಗಲಕೋಟೆ ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ದೇವರಾದ ನಾಗಲಕ್ಷ್ಮಿ ಚೌಧರಿ ಅವರು ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ, ಸರಿಯಾದ ಸಮಯಕ್ಕೆ ಯಾವುದೇ ಕೆಲಸ ಮಾಡಿಕೊಡುತ್ತಿಲ್ಲ ಎಂದು ಮಹಿಳೆಯರು ಕಣ್ಣೀರಿಟ್ಟು ನಾಗಲಕ್ಷ್ಮಿಯವರ ಮುಂದೆ ಹಂಚಿಕೊಂಡಿದ್ದಾರೆ. ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆಯವರು ನಾಗಲಕ್ಷ್ಮಿಯವರನ್ನ ಕರೆಸಿ ವಿದ್ಯಾರ್ಥಿನಿಯರಿಗೆ ಧೈರ್ಯ ತುಂಬಿಸಿದ್ದಾರೆ. ಭುವನೇಶ್ವರಿ ದೇವಿಯ ಆಶೀರ್ವಾದ ಸದಾಕಾಲ ನಮ್ಮ ನಿಮ್ಮ ಮೇಲೆ ಇರಲಿ ಅಂತ ಹೇಳಿ ಇದೀಗ ಉದ್ಘಾಟನೆಯನ್ನು ನೆರವೇರಿಸಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ಅವರಿಂದ ಉದ್ಘಾಟನಾ ಪರನುಡಿಗಳು. ಈ ಕಾರ್ಯಕ್ರಮವನ್ನ ನನ್ನ ಮಕ್ಕಳನ್ನ ಇಬ್ಬರನ್ನು ಜೊತೆಗೂಡಿಸಿದಂತ ತಮ್ಮ, ಥ್ಯಾಂಕ್ ಯು. ನನಗೆ ಮಕ್ಕಳಿಗೆ ತುಂಬ ಆಸೆ. ನಾನೊಬ್ಬಳು ಡಾಕ್ಟರ್, ಇಲ್ಲಿ ಮಕ್ಕಳ ಡಾಕ್ಟರ್ ಒಬ್ಬರು ಬಂದಿದ್ದಾರೆ, ನಿಮ್ಮ ಟೀಚರ್ಸ್ ಇದ್ದಾರೆ, ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ತಾಯಂದಿರು, ಅಣ್ಣ ತಮ್ಮಂದಿರು, ಮತ್ತು ನಮ್ಮ ಇಲ್ಲಿನ ಎಲ್ಲ ಶಿಕ್ಷಕ ವೃಂದದವ್ರಿಗೂ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವ್ರಿಗೂ, ಎಲ್ರಿಗೂ ಸಹೋದರಿಯಾಗಿ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಯಾವುದೇ ಜಿಲ್ಲೆ ಪ್ರವಾಸ ಮಾಡಿದ್ರೆ ನನಗೆ ತುಂಬ ಫೇವ್ರೇಟ್ ಏನಂತಂದರೆ ನನ್ನ ಮಕ್ಕಳ ಜೊತೆ ಮಾತಾಡೋದು. ಮೊದಲಿಗೆ ನಿಮಗೋಸ್ಕರ ಒಂದು ಹಾಡು ಹೇಳ್ತಾ ಪ್ರಾರಂಭ ಮಾಡ್ತೀನಿ. ನೀವು ಅಡ್ಡ ಇದ್ದೀರಾ ತಮ್ಮ, ಕೂತ್ಕೊಂಡು ನಮ್ಮ ಮಕ್ಕಳ ನನ್ನ ಮಗಳನ್ನ ನಾನು ಚೆನ್ನಾಗಿ ಓದಿಸ್ತೀನಿ, ನಾನು ಮದುವೆ ಮಾಡಲ್ಲ ಅವಳಿಗೆ, ಅವಳು ಯಾವತ್ತು ನಾನು ಮದುವೆ ಆಗ್ತೀನಿ ಅಂತಾಳೆ ಅಲ್ಲಿವರೆಗೂ ನಾನು ಓದಿಸ್ತೀನಿ ಅಂತ ನಮ್ಮಪ್ಪ ಹೇಳ್ತಾರೆ. ನಾನು ಚೆನ್ನಾಗಿ ಓದಿದೆ. ನಾನೇನಾದರೂ ಅವತ್ತಿನ ಕಾಲಕ್ಕೆ ಮೊಬೈಲ್ ಇದ್ದು ಯಾರನ್ನಾದ್ರೂ ಓದೋ ವಯಸ್ಸಲ್ಲೇ ಲವ್ ಮಾಡ್ಕೊಂಡು ಹೋಗ್ತಿದ್ರೆ ಖಂಡಿತ ಡಾಕ್ಟರ್ ಆಗ್ತಿರ್ಲಿಲ್ಲ. ಇಡೀ ಊರಿಗೆ, ನಮ್ಮೂರಿಗೆ ನಾನೇ ಮೊದಲನೇ ವಿದ್ಯಾವಂತೆ, ಮೊದಲನೇ ಡಾಕ್ಟರ್. ನನಗೆ ಹಾಡು, ಡಾನ್ಸು ಎಲ್ಲ ಇಷ್ಟ. ನಾನು ಹಾಡು ಹೇಳೋಕ್ಕೆ ನಮ್ಮ ಅಪ್ಪಂಗೆ ಗೊತ್ತಿಲ್ಲದಂಗೆ ಹೋಗ್ಬಿಟ್ಟಿದ್ದೆ ದಾಸರ ಮನೆಗೆ. ನಮ್ಮಪ್ಪ ಕರೆದ್ಬಿಟ್ಟು ಹೇಳೋರು, ಬರೀ ಓದ್ಬೇಕು ನೀನು, ಟೈಮ್ ವೇಸ್ಟ್ ಮಾಡಬೇಡ. ನಾವಾಗ ನಮ್ಮಪ್ಪನ ಮೇಲೆ ಕೋಪ ನನಗೆ, ನಮ್ಮಪ್ಪ ಯಾಕೆ ನನ್ನ ಹಾಡು ಹೇಳೋಕ್ಕೆ ಕಳಿಸಲ್ಲ, ಡ್ಯಾನ್ಸ್ ಮಾಡೋಕ್ಕೆ ಕಳಿಸಲ್ಲ ಅಂತ. ನಮ್ಮಪ್ಪ ಇಲ್ಲ, ಇವಾಗ 21 ವರ್ಷ ಆಯಿತು ನಮ್ಮ ತಂದೆ ತೀರೋಗಿ. ಆದರೆ ನಮ್ಮಪ್ಪ ಎಷ್ಟು ಶಕ್ತಿ ಕೊಟ್ಟೋದ್ರು ಅಂದರೆ, ಇವತ್ತು ಹಾಡು ಹೇಳೋಕ್ಕೆ ಸಂಗೀತ ಟೀಚರ್ ಬರ್ತಾರೆ, ನನಗೆ ಡಾನ್ಸ್ ಕಲಿಸೋಕ್ಕೆ ಡಾನ್ಸ್ ಟೀಚರ್ ಬರ್ತಾರೆ, ಯೋಗ ಕಲಿಸೋಕ್ಕೆ ಯೋಗ ಟೀಚರ್ ಬರ್ತಾರೆ. ಎಲ್ಲರೂ ಹೋಗ್ಬೇಕಂತಂದರೆ ಕಾರ್ ತಗೊಂಡಿದ್ದೀನಿ, ಡ್ರೈವರ್ ಇಟ್ಕೊಂಡಿದ್ದೀನಿ. ನಮ್ಮ ಮನೇಲಿ ನಾನು ಕೆಲಸ ಮಾಡಲಿಕ್ಕೆ ನನಗೊಬ್ಳು ಮನೆಯಲ್ಲಿ ನನಗೆ ಕೆಲಸ ಮಾಡಲಿಕ್ಕೆ ಸಹಾಯ ಮಾಡಲಿಕ್ಕೆ ಅವಳು ತಾಯಿ ರೂಪದಲ್ಲಿ ನಮ್ಮ ಮನೇಲಿ ನನಗೋಸ್ಕರ ಅವಳು ಕೆಲಸ ಮಾಡ್ತಾಳೆ. ಇಷ್ಟು ಜನರನ್ನ ಇವತ್ತು ನಾನೊಬ್ಳು ಕೆಲಸ ಕೊಟ್ಟು ಅವ್ರ ಮನೆಗಳಲ್ಲೂ ಅವ್ರ ಕುಟುಂಬ
ಕುಟುಂಬವನ್ನ ನಡೆಸುವಂತ ಶಕ್ತಿ ಎಲ್ಲಿಂದ ಬಂತು? ಶಿಕ್ಷಣ. ಏನ್ ಕೊಟ್ಟಿದ್ದ ಅಪ್ಪಾಜಿ ನಂಗೆ? ಏನು? ಏನ್ ಶಕ್ತಿ? ಏನದು? ಎಷ್ಟು ಜನ ನನ್ನಂತ ಆಗ್ಬೇಕು ಅಂತ ಇದೀರ? ಕೈ ಎತ್ತಿ. ಎಲ್ಲ ರೆಕಾರ್ಡ್ ಮಾಡ್ಕೊಂಬಿಡಿ. ನಾನು ವೇಟ್ ಮಾಡ್ತಾ ಇರ್ತೀನಿ. ನೀವೆಲ್ಲ ನಾನು ಎಲ್ಲೇ ಇದ್ರು ಬಂದು ಭೇಟಿ ಆಗ್ಬೇಕು. ಆಗ್ತೀರಾ? ಆ ದೇವರಿಗೆ ಕೋಟಿ ಕೋಟಿ ಥ್ಯಾಂಕ್ಸ್. ಅವತ್ತು ಮೊಬೈಲ್ ಇರಲಿಲ್ಲ. ಇದ್ರೆ ದಿನ ಬೆಳಿಗ್ಗೆ ಎದಳೋದು, ಅಪ್ಪ ಅಮ್ಮ ಬೈತಾರೆ ಅಂದ್ರೆ ಕದ್ದು ಮುಚ್ಚಿ ಮೊಬೈಲ್ ತಗೊಂಡೋಗಿ ನೋಡೋದು. 1 ಗಂಟೆಗೆ 100 ರೀಲ್ಸ್ ನೋಡ್ಬೋದು. ಎಷ್ಟು? 1 ತಿಂಗಳಿಗೆ 6000 ರೀಲ್ಸ್ ನೋಡ್ಬೋದು 1 ಗಂಟೆಗೆ. ಏನಾದ್ರು ಕೊಡುತ್ತಾ? ಇಲ್ರಿ ಅಲ್ವೇ? ಆದ್ರೆ ನಿಮ್ಮ ಭವಿಷ್ಯ ನಿಮ್ಮ ಕಣ್ಮುಂದೆ ಇದೆ. ನನ್ನಂಗೆ ಆಗ್ಬೇಕು ಅಂತಂದ್ರೆ ನೀವೆಲ್ಲರೂ ಕಷ್ಟಪಟ್ಟು ಓದಿದಾಗ ಮಾತ್ರನೇ ನೀವು ನನ್ನಂಗೆ ಆಗಕ್ಕೆ ಸಾಧ್ಯ. ನನ್ನಂಗೇನು, ನನಗಿಂತ ಹೆಚ್ಚಿನ ರೀತಿಯಲ್ಲಿ ನೀವು ಆಗ್ಬೋದು. ಆದ್ರೆ ನೀವು ಓದ್ತೀರಾ? ಓದ್ತೀರಾ? ಎಷ್ಟು ಜನ, ಸುಳ್ಳು ಯಾರು ಹೇಳಂಗಿಲ್ಲ, ನಾನು ತಾಯಿ ಇದ್ದೀನಿ. ಎಷ್ಟು ಜನ ಪ್ರತಿದಿನ 2 ಗಂಟೆ ಓದ್ತೀರಾ? ಕೈ ಎತ್ತಿ. ಸುಳ್ಳು ಹೇಳ್ಬಾರ್ದ? 2 ತಾಸು ಪ್ರತಿದಿನ ಓದೋರು ಎಷ್ಟು ಜನ? ಓಕೆ, ಕೈ ಕೆಳಗಡೆ ಇರ್ತೀವಿ. ಪ್ರತಿದಿನ 3 ತಾಸು ಓದೋರು ಎಷ್ಟು ಜನ ಇದ್ದೀರಾ? ಪ್ರತಿದಿನ 4 ತಾಸು. ಹಂಗೆ ಕೈ ಎತ್ತಿನವ್ರು ಹಂಗೆ ಇರಿ. 4 ಗಂಟೆ. ನನ್ನ ಮಕ್ಕಳು ಎಷ್ಟು ನಿಜ ನಡ್ಕೋತಾರಪ್ಪ. ತಾಯಿ ಅಂದ ತಕ್ಷಣ ಒಬ್ರು ಸುಳ್ಳು ಹೇಳಕ್ ರೆಡಿ ಇಲ್ಲ. ಎಲ್ಲರೂ ನನ್ನಮ್ಮ ಇದ್ದಾಳೆ ಅಲ್ಲಿ ಸುಳ್ಳು ಹೇಳಂಗಿಲ್ಲ. ಬಿಡ್ರವ, ನನ್ನ ಮನ್ಸು ಗೆದ್ಬಿಟ್ರಿ ನೀವೆಲ್ಲ. ಏನಮ್ಮ ನಿನ್ನ ಹೆಸರು? ಹಿಮಾಂಬು. 4 ತಾಸು ಓದ್ತೇನವ? ಚಪ್ಪಾಳೆ ಹೊಡಿರಿ. ನೀವೇನ್ ಆಗ್ಬೇಕಂತಿದ್ಯವ? ಏನಾಗ್ಬೇಕಂತೀಯ? ಚಲೋ ಓದಿ ನೀ ಏನಾಗ್ಬೇಕಂತೀರಿ? ಟೀಚರ್ ರೀ? ಹೌದ್ರಿ? ಹೇಳಮ್ಮ, ಏನಾಗ್ಬೇಕಂತೀವಿ? ಹತ್ರ ಟೀಚರ್ ಆಗ್ಬೇಕು. ಚಪ್ಪಾಳೆ ಹೊಡಿರಿ. ಆಯ್ತು ಕೊಡ. ಕುತ್ಕೊ ಮಗಳ. ನಾನೊಂದು ಮಾತು ಹೇಳ್ತೀನಿ ಕೇಳಿ. ನೀವು ಪ್ರತಿದಿನ 4 ತಾಸು ಓದಲೇಬೇಕು. ಬೆಳಗ್ಗೆ 2 ತಾಸು, ಸಾಯಂಕಾಲ 2 ತಾಸು. ನೀವು ನನ್ನಂಗೆ ಆಗಬೇಕು. ಓದಲಿಲ್ಲ ಅಂದ್ರೆ ಆಗೋದಿಲ್ಲವ. ಶ್ರಮ ಕಷ್ಟಪಡಲಿಲ್ಲ ಅಂತಂದ್ರೆ ನೀವು ಗುರಿ ಮುಟ್ಟಕ್ಕೆ ಸಾಧ್ಯನೇ ಇಲ್ಲ. ನೀವು ಓದಲಿಲ್ಲ ಅಂತಂದ್ರೆ ಏನು ನೆಕ್ಸ್ಟ್ ನಿಮ್ದು? ಹೇಳ್ಬೇಕು ನೆಕ್ಸ್ಟ್ ಏನು? ಓದಲಿಲ್ಲ ಅಂದ್ರೆ ಮುಂದೆ ಏನು? ಮದುವೆ ಮಾಡ್ತಾರ್ರಿ. ಮತ್ ನೀವು ನನ್ನಂಗೆ ಯಾವಾಗ ಆಗಾದ್ರಿ? ಆಯ್ತ್ರಿ, ನೀವು ಬಿಡ್ರಿ. ನೋಡ್ರಮ್ಮ, ಒಂದು ಮಾತು ಹೇಳ್ತೀನಿ. ಎಷ್ಟು ಕಷ್ಟ ಇದೆ ಬದುಕು. ನಿಮ್ಮ ವಯಸ್ಸಲ್ಲಿ
ಪ್ರೀತಿ, ಪ್ರೇಮ ಎಲ್ಲ ಸಹಜ. ನಮ್ಮಲ್ಲಿ ಹಾರ್ಮೋನ್ಸ್ ಇದೆ, ಪ್ರೀತಿ ಹಾರ್ಮೋನ್ ಇದೆ. ಯಾರನ್ನಾದ್ರೂ ನೋಡಿದಾಗ ಚೆನ್ನಾಗಿರ್ತಾನೆ, ನನಗೂ ಅನ್ನಿಸ್ತಾ ಇತ್ತು. ನಿಮ್ಮ ಟೀಚರ್ಸ್ ಯಾರನ್ನಾದ್ರೂ ಕೇಳ್ರಿ, ಎಲ್ರಿಗೂ ಅನಿಸ್ತಾ ಇತ್ತು. ಹೌದು, ಅಫ್ಕೋರ್ಸ್ ಅವ್ರಿಲ್ಲ ಅಂದ್ರೆ ಅದು ಸುಳ್ಳು. ಅದು ಆ ಟೀಚರ್ ನೋಡ್ಬೇಡ್ರವ, ಎಲ್ಲರಿಗೂ ನನ್ನ ಹಿಂದೆ ಕೂತಿರೋ ಮಕ್ಕಳಿಗೆಲ್ಲ ಕೇಳಿಸ್ತಾ ಇದೆ ಅಲ್ಲ, ಎಲ್ರಿಗೂ ನಾವು ಹುಟ್ಟಿದ ಮೇಲೆ ನಮ್ಮ ದೇಹದಲ್ಲಿ, ನಾವು ಋತುಮತಿ ಆದಮೇಲೆ ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ ಇರುತ್ತೆ, ಲವ್ ಹಾರ್ಮೋನ್ಸ್. ಏನು? ಎಲ್ರಿಗೂ ಉತ್ಪತ್ತಿ ಆಗುತ್ತೆ ಅದು. ಅದು ಒಬ್ಬರನ್ನ ನೋಡಿದಾಗ, ಇಬ್ರು ತಂಗಿದ್ದೀರಿ, ಎಲ್ಲಿ ಹೊಂಟೀರಿ, ಕೂಡ್ರಿ. ನಿಮ್ಮ ಸಲುವಾಗಿ ನಾನು ಬೆಂಗಳೂರಿಂದ ಬಂದಿದ್ದೀನವ, ನಾ ಏನು ಖಾಲಿ ಇದ್ದೀನಿ ಅನ್ಕೊಂಡಿದ್ದೀರಿ? ಏನು ಹಾರ್ಮೋನ್ಸ್ ಇರುತ್ತೆ? ಆದ್ರೆ ನೋಡಿದಾಗ ಆಯ್ತು, ಇಷ್ಟ ಆಯ್ತು, ಓಕೆ, ಅದ್ರ ಮುಂದಕ್ಕೆ ಹೆಜ್ಜೆ ಇಡಬೇಡ್ರಿ, ಅದು ನಿಮಗೆ ಮೋಸ ಮಾಡುತ್ತೆ. ಇವತ್ತು ಮಹಿಳಾ ಪೊಲೀಸ್ ಸ್ಟೇಷನ್ ಹೋಗಿದ್ದೆ. ಈ ತಿಂಗಳಲ್ಲಿ 5 ಜನ ಹೆಣ್ಮಕ್ಳು ಕಾಣೆ ಆಗಿದ್ದಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ಕೇಳಿದೆ, ಏನಕ್ಕೆ ಕಾಣೆ ಆಗಿದ್ದಾರೆ? ಯಾರು ಹಿಡ್ಕೊಂಡು ಹೋಗಿದ್ದಾರಾ? ಮೇಡಮ್, ಎಲ್ಲ ಲವ್ ಮಾಡೋಗಿದ್ದವಳು. ತುಂಬ ನೋವಾಗುತ್ತೆ. ಆಯ್ತು, ಓಡೋದ್ರಿ. 18 ವರ್ಷಕ್ಕೆ ಮುಂಚೆ ಓಡೋದ್ರೆ ಅವನು ಜೈಲ್ಗೆ ಹೋಗ್ತಾನೆ. ಅವನು ನೀವು ದೂರಿದೆ, ಅದು ಈ ಮೈಟ್ ಆಗಲ್ಲ ಹತ್ರ ಕಟ್ಟಬೇಕಂತೇಳಿ ನಮ್ಮ ಮುನ್ಸಿಪಾಲಿಟಿ ಮೀಟಿಂಗ್ ಅಪ್ರಿಷಿಯೇಟ್ ಆಗಿಲ್ಲ. ನಾನು ಕಾರ್ಪೊರೇಷನ್ಗೆ ಈ ಸತ್ತ 50 ಲಕ್ಷ ಇದೊಂದು ಶಾಲೆಗೆ, ಇನ್ನೊಂದು ಶಾಲೆಗೆ ದುಡ್ಡು ರಿಸರ್ವ್ ಮಾಡಿಟ್ಟಿದ್ರಿಂದ ಇದನ್ನು 1 ಮಂತಲ್ಲಿ ಟೆಂಡರ್ ಇರ್ತಕ್ಕಂಥ ವರ್ಷ ಕೊಡ್ತೀನಿ. ಈಗ 1 ಮಂತ್ ನಮ್ಮ ಮಕ್ಕಳು ಬಯಲು ಶೌಚಾಲಯಕ್ಕೆ ಹೋಗ್ಬೇಕಾ? ಅಲ್ಲ, ಒಂದು ಕೆಲಸ ಮಾಡಿ, ನಾವೆಲ್ಲ ಮಾಡ್ತಿದ್ದೀವಿ, ಮೊಬೈಲ್ ಶೌಚಾಲಯಗಳು ಮಾಡಿಸಿದ್ದೀವಿ. ನೀವು ಜಿಲ್ಲಾಡಳಿತ ಅಧಿಕಾರಿ ಆಗಿ ಮೊಬೈಲ್ ಶೌಚಾಲಯಗಳನ್ನು ಮಾಡಿಸಿ. ಯಾಕೆಂದ್ರೆ 1 ತಿಂಗಳಾಗುತ್ತೋ ಟೆಂಡರ್ ಆಗಿ ಅವ್ರು ಕಟ್ಟಕ್ಕೆ 6 ತಿಂಗಳಾಗುತ್ತೋ, ಅಲ್ಲಿವರೆಗೂ ನಮ್ಮ ಮಕ್ಕಳು ಬಯಲು ಶೌಚಾಲಯ ಇದು ಮಾಡಬೇಕಾ? ನಮ್ಮ ಶಾಸಕರು ಮಾತಾಡ್ತಾರೆ. ಟೆಂಡರ್ ಆಗಿದೆ, ಅದು ಪ್ರೊಸೆಸ್ ಮಾಡೋ. ನಾಳೆ ನಾಳಿದ್ದು ಕಮಿಷನರ್ ಚೇಂಜ್ ಆದ್ಮೇಲ ಸರಿ ಮಾಡುತ್ತೇವೆ. ನಾಳೆ ನಾಳೆ ಪಂಚಾಯತ್ ಶೌಚಾಲಯಕ್ಕೆ ಸಿಸ್ಟಮ್ ಮಾಡೋದು. ಶಾಸಕರೇ ಬಂದು ಕುತ್ತ ನಿಂತ್ಕೊಂಡು ಮಾಡಿಸ್ತಾರೆ. ಅವ್ರ ಮಕ್ಕಳಲ್ವಾ ನೀವೆಲ್ಲರೂ? ಹೌದಾ ಇಲ್ವಾ? ನಾನು ಪ್ಲೀಸ್ ನಮ್ಮ ಊರಿನ ಕ್ಲಾಸ್ ಸ್ಟಾಪ್ ಮಾಡ್ಕೊಳ್ಬೇಕಂತ ಈಗ ಆಯ್ತು, ನಾನು ಹೊರಟೆ. ನಿಮ್ದು ಏನೇ ಸಮಸ್ಯೆ ಇದ್ರು ನೀವೆಲ್ಲ ಒಂದು ಲಿಸ್ಟ್ ಮಾಡಿ ನಿಮ್ಮ ಟೀಚರ್ ಕೊಡಿ, ನಮ್ಮ ಶಾಸಕರು ಕೊಡಿ, ನಾವು ಮಾಡಿಸ್ತೀವಿ. ಕೇಳಿಸ್ಕೊಳ್ಳಿ. ನೀವು ಈಗ ಸ್ಕೂಲ್ ಹೇಳಲ್ಲ, ಸ್ಕೂಲು ಆಮೇಲೆ ಓಲ್ಡ್ ಐಜಾಸ. ಈಗ ನಮ್ಮ ತಂದೆ ಇದ್ದಾಗ ಅಲ್ಲಿ 4 ಬಿಲ್ಡಿಂಗ್ ರೆಡಿ ಆಗಿದೆ, ಎಲ್ಲ ಆಗೈತೆ. ಆಮೇಲೆ ಫಸ್ಟ್ PUC 500, ಸೆಕೆಂಡ್ PUC 400. ಒಂದೇ ಜನ ಹುಡುಗರಾಗೆ ಸ್ಟ್ರೆಂತ್ ಜಾಸ್ತಿ ಆಗ್ಯದ. ಜಾಸ್ತಿ ಆಯ್ತು, ಮಹಿಳೆಯರು ಕೈಗಂತ ನಾವು ಹೆಚ್ಚು ಸ್ಟ್ರೆಂತ್ ಮಾಡಿದ್ವಿ. ಮಾತಾಡ್ಕೊಂಡು ಅದಕ್ಕೆ ತಕ್ಕಂತೆ ಶೌಚಾಲಯ ಇಲ್ಲ, ಶೌಚಾಲಯ ಟೆಂಡರ್ ಆಗ್ಯದ. ಟೆಂಡರ್ ಯಾರು ಇಮಿಡಿಯೇಟ್ ಮಾಡೋಕೆ ಹೇಳಿ ಅಲ್ಲಿವರೆಗೆ ಮೊಬೈಲ್ ಶೌಚಾಲಯ 1-2-3 ವ್ಯವಸ್ಥೆ ಮಾಡಿ.
ರಾಜೇಂದ್ರ ಚೌಧರಿ ಅವರು ಮಹಿಳಾ ಅಧ್ಯಕ್ಷರು ಬಂದಿದ್ದಾರೆ. ನಾನು ಮೈಕಲ್ಲೇ ಮಾತಾಡೋದು ಸ್ಪೀಕರ್ ಇದೆ, ಎಲ್ಲ ಸ್ಟೂಡೆಂಟ್ಗೆ ಕೇಳುತ್ತೆ, ಎಲ್ಲ ಕೇಳುತ್ತೆ, ಮಾತಾಡಿ. ನಮಸ್ಕಾರ. ನೀವು ಟೆಂಡರ್ ಮಾಡಿ ಹೊಸ ಶೌಚಾಲಯ ಕಟ್ಟೋವರೆಗೂ ಒಂದು 5 ಮೊಬೈಲ್ ಶೌಚಾಲಯವನ್ನು ಒಂದು ವಾರದಲ್ಲಿ ರೆಡಿ ಮಾಡಿ. ಯಾಕಂದರೆ ನಿಮ್ಮ ಶಾಸಕರು ಇಲ್ಲೇ ಇದ್ದಾರೆ, ಅರ್ಥ ಆಯ್ತಾ? ಹಾಂ, ರೆಡಿ ಇದೆ. ಇಮಿಡಿಯೇಟ್ಲಿ ನೀವು ಮಾಡಿಸಿ ನನಗೆ ರಿಪೋರ್ಟ್ ಮಾಡಬೇಕು. ಓಕೆ ಓಕೆ. ಒಂದು ನಿಮಿಷ. KSRTC DC ಎಲ್ರಿಗೂ ಒಂದೇ ಸಮಸ್ಯೆ. ಈಗ ನಮ್ಮಲ್ಲಿ ನಮ್ಮ ಬಾಗಲಕೋಟೆಯಲ್ಲಿ ಅಂತಂದ್ರೆ ಮಹಿಳಾ ಕಾಲೇಜ್ ಗೌರ್ಮೆಂಟ್ ಅಂತ ಇರೋದು ಒಂದೇ ಕಾಲೇಜ್. ಒಂದೇ ಕಾಲೇಜಲ್ಲಿ ಸುತ್ತಮುತ್ತ ಹಳ್ಳಿಯಿಂದ ಬಹಳಷ್ಟು ಜನ ಬರ್ತಾರೆ. ಅದಕ್ಕಾಗಿ ಎಲ್ಲರೂ ಇದೇ ಕಾಲೇಜ್ಗೆ ಬರಕ ಆಗಂಗಿಲ್ಲ. ಅದಕ್ಕಾಗಿ ಇದೇ ಬಾಗಲಕೋಟೆಯಲ್ಲಿ ವಿದ್ಯಾರ್ಥಿ ಅಥವಾ ನವನಗರದಲ್ಲಿ ಇನ್ನೊಂದು ಕಾಲೇಜಿನ ಸ್ಯಾಂಕ್ಷನ್ ಮಾಡಬೇಕು. ಆಮೇಲೆ ನಮ್ಮಲ್ಲಿ ಗ್ರಂಥಾಲಯ ಇದೆ, ಗ್ರಂಥಾಲಯಕ್ಕೆ ಮತ್ತು ಶಿಕ್ಷಕರು ಅದರ. ಆಮೇಲೆ ಗುರಿ ಹಿಂದೆ ಬಹಳಷ್ಟು ಗುರುಗಳು ನಮ್ಮ ಹಿಂದೆ ಅದರ. ಅದಕ್ಕಾಗಿ ಅದು ಓದಕ ಫೆಸಿಲಿಟಿ ಬುಕ್ಸ್ ಎಲ್ಲ ಅದಾವು. ಬಟ್ ಅಲ್ಲೆಲ್ಲ ಏನಪ್ಪಾ ಅಂತಂದ್ರೆ ಈಗ ಪ್ಲೇಸ್ ಓದ್ಕೊಳಕ್ ಬರಕ ಲೈಬ್ರರಿ ಇದೆ, ನಮ್ಮಲ್ಲಿ ಲೈಬ್ರರಿ ಇದೆ, ಅಲ್ಲಿ ಕುತ್ಕೊಂಡು ಓದಕ್ಕೆ ಜಾಗ ಇಲ್ಲ. ಅದಕ್ಕಾಗಿ ನಮಗೊಂದಿಷ್ಟು ಸುತ್ತಮುತ್ತ ಗಿಡಗಳನ್ನ ಹಚ್ಚಿ ಅಂಥದ್ದು ಒಂದು ಪ್ರದೇಶವನ್ನ ಮಾಡಿಕೊಟ್ರೆ ನಮ್ಗೆ ಅನುಕೂಲವಾಗುತ್ತೆ. ಹಲೋ ಹಲೋ, ಏನು ನಿಮ್ಮ ಹೆಸರು? ನಿಮ್ಮ ಬಾಗಲಕೋಟೆಯ KSRTC DC ಹೆಸರು ಪಾಟೀಲ್, ಗೊತ್ತಾಯ್ತಾ? ನಿಮ್ಮ ನಂಬರ್ ಹೇಳಿ. 7760991750. ಇನ್ನೊಂದ್ಸಲ ಎಲ್ಲರೂ ಹಾಕೋಬೇಕು. ನಿಮಗೆ ಯಾರ್ಯಾರು ಬಸ್ ಪ್ರಾಬ್ಲಮ್ ಇದೆ ನೀವೆಲ್ಲರೂ ಮಾಡ್ಕೋಬೇಕು. 7760991750. ಈಗ 50 52 ಆಯ್ತು. ಈಗ ನೋಡಿ, ನಮ್ಮ ಬಾದಾಮಿಯಿಂದ ಕಲ್ಕುರ್ಕಿ ಹಲ್ಕುರ್ಕಿ ಅನ್ನುವ ಜಾಗದಿಂದ ನಮ್ಮ ಹೆಣ್ಣು ಮಕ್ಕಳು ಅಲ್ಲಿಂದ ನಮ್ಮ ಗೌರ್ಮೆಂಟ್ ಶಾಲೆಗೆ ಬರ್ಲಿಕ್ಕೆ ಒಂದು ಬಸ್ ಸ್ಟಾಪ್ ಮಾಡಬೇಕು ಅಂತಲ್ಲ. ಯಾಕಪ್ಪ, ಹೆಂಗ್ ಬರ್ಬೇಕು ನಮ್ಮ ಹೆಣ್ಮಕ್ಳು ಬೆಳಗ್ಗೆ? ಏನ್ ಉಪಯೋಗ? ನೀವೊಂದು ಕೆಲಸ ಮಾಡಿ, 3 ತಿಂಗಳು ಕಂಪಲ್ಸರಿ ಅಲ್ಲಿ ಹಲ್ಕುರ್ಕಿಯಲ್ಲಿ ಸ್ಟಾಪ್ ಆಗುವಂತ ಪ್ರತಿದಿನ ಲೊಕೇಶನ್, GPS ಲೊಕೇಶನ್ ಜೊತೆ ನನಗೆ ಮಹಿಳಾ ಆಯೋಗಕ್ಕೆ ದಿನ ಕಳಿಸ್ಕೊಡಿ. ಅವಾಗ ನಿಮ್ಮ ಕಂಟ್ರೋಲರ್ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಗೊತ್ತಾಗುತ್ತೆ. ನಾಳೆಯಿಂದನೇ ಆಗಬೇಕು. ಯಾಕಂದ್ರೆ ಆ ಮಗಳದ್ದು ನಂಬರು ನಾನು ತಗೊಂಡಿದ್ದೀನಿ. ಇಲ್ಲದೆ ಇದ್ರೆ ನಾನು ನಿಮ್ಮನ್ನೇ ಸಂಬಂಧ ಮಾಡಿ ಮಹಿಳಾ ಆಯೋಗಕ್ಕೆ ಕಳಿಸ್ಬೇಕಾಗುತ್ತೆ. ಓಕೆ. ಈಗ ನೀವು ಅದು ಸೆಕ್ಷನ್ ಮಾಡ್ಕೊಂತ ಹೇಳಿದ್ರಲ್ಲಿ ನಮ್ಗೆ ಸಪರೇಟ್ ಆಗಿ ಈ ಕಾಲೇಜ್ ಬಿಟ್ಟು ಸಪರೇಟ್ ಆಗಿ ಒಂದು ಗ್ರಂಥಾಲಯ ಅಂತ ನಿರ್ಮಾಣ ಮಾಡ್ಕೊಳ್ಬೇಕು. ಹೇಳ್ತೀನಿ, ಖಂಡಿತವಾಗ್ಲೂ ಅದನ್ನು ಬರೀತೀನಿ. ಗ್ರಂಥಾಲಯದಲ್ಲಿ ಕುತ್ಕೊಂಡು ಹೋಗೋಕೆ ಜಾಗ ಮಾಡಬೇಕು, ಮಕ್ಕಳಿಗೆ ಶೌಚಾಲಯ ಬೇಕು, ಬಸ್ ಬೇಕು, ನೀರು ಕುಡಿಯೋ ನೀರಿಲ್ವಾ? ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ
ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.